ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಿನ್ನೆ ನಾನು ಎಮ್ ಎ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಓಲ್ಡ್ ಕ್ವಶನ್ ಪೇಪರ್ ಅಂದರೆ ಎಮ್ ಎಲಿ ಮೇನ್ 3 ಸಬ್ಜೆಕ್ಟ್ ಇದೆ ಅಂತ ಹೇಳಿದೆನಲ್ಲ ಫ್ರೆಂಡ್ಸ್. ಅದರಲ್ಲಿ ನಾನು 1.1ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ 1.2 ಅಂದರೆ ಎರಡನೇ ಮೇನ್ ಸಬ್ಜೆಕ್ಟ್ನ ನಾನು ಇಲ್ಲಿ ಕ್ವಶನ್ಸ್ ಪೇಪರ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯೂಸ್ಫುಲ್ ಆಗಿರುವಂಥ ವಿಡಿಯೋನೇ. ಅದರ ಮುಂದುವರೆದ ಭಾಗನೇ ಫ್ರೆಂಡ್ಸ್ ಇದು. ಅಂದರೆ ಮೊದಲನೇ ಸಬ್ಜೆಕ್ಟ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಇದು ಎರಡನೇ ಸಬ್ಜೆಕ್ಟು. ಇದರಲ್ಲಿ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು, ಇದರಲ್ಲಿ ಒಂದು ಕ್ವಶನ್ ಪೇಪರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಎಷ್ಟು? 1, 2 ಮತ್ತು 3 ಪಾರ್ಟ್ಸ್ ಇರುತ್ತೆ. ಎಷ್ಟು ಪಾರ್ಟ್ಸ್ ಇರುತ್ತೆ? 3 ಪಾರ್ಟ್ಸ್ ಇರುತ್ತೆ. ಪೆನ್ಸಿಲಲ್ಲೇ ಬರಿತೀನಿ ಫ್ರೆಂಡ್ಸ್ ನಾನು. 3 ಪಾರ್ಟ್ಸ್ ಇರುತ್ತೆ. 3 ಪಾರ್ಟ್ಸಲ್ಲಿ 5 ಮಾರ್ಕ್ಸು, 10 ಮಾರ್ಕ್ಸು ಮತ್ತು 15 ಮಾರ್ಕ್ಸ್ ಕ್ವಶನ್ಸು ಇರುತ್ತೆ ಫ್ರೆಂಡ್ಸ್. ಟೋಟಲು ನಾವು 80 ಮಾರ್ಕ್ಸ್ಗೆ ನಾವು ಎಕ್ಸಾಮ್ನ ಬರಿತೀರಿ. ಇನ್ನು 20 ಮಾರ್ಕ್ಸ್ ಬಂದು ಅಸೈನ್ಮೆಂಟ್ ಇರುತ್ತೆ ಫ್ರೆಂಡ್ಸ್. 20 ಮಾರ್ಕ್ಸ್ ಬಂದು ಅಸೈನ್ಮೆಂಟ್ ಇರುತ್ತೆ. ಈ ಕ್ವಶನ್ ಪೇಪರಲ್ಲಿ 3 ಭಾಗಗಳಿರುತ್ತೆ, 3 ಮೇನ್ಸ್ ಇರುತ್ತೆ. ಒಂದು 5 ಮಾರ್ಕ್ಸ್ದು, ಒಂದು 10 ಮಾರ್ಕ್ಸ್ದು, ಒಂದು 15 ಮಾರ್ಕ್ಸು. ಟೋಟಲಾಗಿ ನಾವು 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ. ಇನ್ನು 20 ಮಾರ್ಕ್ಸ್ ಬಂದು ನಾವು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿರ್ತೀರಲ್ಲ ಫ್ರೆಂಡ್ಸ್, ಅದರ ಬೇಸ್ ಮೇಲೆ ಅವರು ನಮಗೆ 20 ಮಾರ್ಕ್ಸ್ ಕೊಡ್ತಾರೆ. ಈಗ ಫಸ್ಟು ಕ್ವಶನ್ ಪೇಪರ್ ನಾನಿಲ್ಲಿ ನನ್ನ ಹತ್ರ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ ಫ್ರೆಂಡ್ಸ್. ಇದು ನಾನು ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಒಂದೊಂದು ವಿಡಿಯೋನೇ ಇದಕ್ಕಂತಲೇ ಮಾಡಿದ್ರೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ, ನನಗೂ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಏನು ವಿಷಯ ಇದೆ ಅದನ್ನು ನಾನು ಇಲ್ಲಿ ಮೇಯ್ನಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಮಯದ ವ್ಯರ್ಥ ಮಾಡೋದು ಯೋಗ್ಯ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಇಲ್ಲಿ ಫಸ್ಟು ಮೇಯ್ನ್ ಬಂದು 5 ಮಾರ್ಕ್ಸು, 6 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ನಾವು 4 ಕ್ವಶನ್ಸ್ನ ಇಲ್ಲಿ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಫಸ್ಟ್ ಕ್ವಶನ್ ಬಂದು ಬೌದ್ಧ ಸಮ್ಮೇಳನಗಳು, ಇದರ ಬಗ್ಗೆ ನಾವು ಬರೀಬೇಕಾಗುತ್ತೆ. ಬೌದ್ಧ ಸಮ್ಮೇಳನಗಳನ್ನು ಯಾಕೆ ಮಾಡ್ತಾಯಿದ್ರು, ಇದರಲ್ಲಿ ಬೌದ್ಧ ಸಮ್ಮೇಳನಗಳು ಎಷ್ಟು ನಡೆದಿದೆ? 4 ಬೌದ್ಧ ಸಮ್ಮೇಳನ ನಡೆದಿದೆ. ಆ 4ರಲ್ಲಿ ಯಾರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು, ಯಾರ ರಾಜಮನೆತನದಲ್ಲಿ ಅದು ಆಶ್ರಯ ಪಡೀತು, ಮತ್ತು ಬೌದ್ಧ ಧರ್ಮದಲ್ಲಿ 2 ಭಾಗಗಳಾಗಿ ವಿಂಗಡಣೆ ಆಗುತ್ತೆ, ಹಿನಯಾನ ಮತ್ತು ಮಹಾಯಾನ ಅಂತ. ಅದ್ರ ಬಗ್ಗೆ ನಾವು ಇಲ್ಲಿ ಬರಿಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಾವು ಬರಿಬೇಕು. ಅಲ್ಬರೂನಿ ಇವರೊಬ್ಬ ಕವಿ ಮತ್ತು ಒಬ್ಬ ಪ್ರವಾಸಿ ಅಂತಲೇ ಹೇಳ್ಬೋದು. ಇವರ ಬಗ್ಗೆ ನಾವು ಬರಿಬೇಕಾಗತ್ತೆ. ನೆಕ್ಸ್ಟು ರಾಜಶ್ರೀ, ಪಾಟಲಿಪುತ್ರ, ಸಮುದ್ರಗುಪ್ತ. ಪಾಟಲಿಪುತ್ರ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಯಾರ ರಾಜಧಾನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟು ಸಮುದ್ರಗುಪ್ತ. ಈ 6 ಕ್ವಶನ್ಸಲ್ಲಿ ನಾವು 4 ಕ್ವಶನ್ಸ್ನ ಇಲ್ಲಿ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು 10 ಮಾರ್ಕ್ಸು ಕ್ವಶನ್ಸ್ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು 10 ಮಾರ್ಕ್ಸು ಕ್ವಶನ್ಸು. 10 ಮಾರ್ಕ್ಸ್ ಕ್ವಶನ್ಸಲ್ಲಿ 5 ಕ್ವಶನ್ಸ್ನ ಅವರು ನಮಗೆ ಕೊಟ್ಟಿರ್ತಾರೆ. 5 ಕ್ವಶನ್ಸಲ್ಲಿ ನಾವು 3 ಕ್ವಶನ್ಸ್ನ ನಾವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಫಸ್ಟ್ ಕ್ವಶನ್ ಬಂದು ಹರಪ್ಪ ಸಂಸ್ಕೃತಿಯ ನಗರ ಯೋಜನೆಯ ಕುರಿತು ಬರೆಯಿರಿ. ಹರಪ್ಪ ಸಂಸ್ಕೃತಿಯಲ್ಲಿ ನಗರ ಯೋಜನೆ ಹೇಗಿತ್ತು? ಆ ನಗರ ಯೋಜನೆಯಲ್ಲಿ ಬೀದಿಗಳು ಹೇಗಿತ್ತು, ಮನೆಗಳು ಹೇಗಿತ್ತು, ಮತ್ತು ಅಲ್ಲಿನ ವಾಸ್ತುಶಿಲ್ಪ ಹೇಗಿತ್ತು, ಅಲ್ಲಿ ಆಹಾರ ಧಾನ್ಯಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ತಾಯಿದ್ರು, ಅದರ ಕಣಜ ಇರ್ಬೋದು, ಮತ್ತು ಇಟ್ಟಿಗೆಗಳನ್ನು ಯಾವ ರೀತಿ ಬಳಸ್ತಾಯಿದ್ರು, ಪ್ರತಿಯೊಂದು ಕೂಡ ಇಲ್ಲಿ ನಗರ ಯೋಜನೆಯಲ್ಲಿ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಬರೆಯಿರಿ. ಈ ಪಾಠದಲ್ಲಿ ಅಂದರೆ ಈ ಘಟಕದಲ್ಲಿ ಏನಿದೆ ಫ್ರೆಂಡ್ಸ್, ಗೌತಮ ಬುದ್ಧನ ಬಗ್ಗೆ ಆದರೂ ಕೇಳ್ಬೋದು, ಅಥವಾ ಮಹಾವೀರನ ಬೋಧನೆಗಳು ಮತ್ತು ಜೀವನ ಆದರೂ ಕೇಳ್ಬೋದು. ಈ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರದಾದ್ರೂ ಬೋಧನೆಗಳನ್ನು ಕೇಳ್ತಾರೆ ಫ್ರೆಂಡ್ಸ್. ಇದು ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನೆಕ್ಸ್ಟ್ ಈ ಕ್ವಶನ್ ಪೇಪರ್ ಸೀರೀಸ್ ಎಲ್ಲ ಮುಗಿದ್ಮೇಲೆ ನಾನು ಒಂದು ಕ್ವಶನ್ನ ತೊಗೊಂಡು ಅದನ್ನು ಯಾವ ರೀತಿ ನಾವು ನೆನಪಲ್ಲಿ ಇಟ್ಕೋಬೇಕು ಅನ್ನೋ ಟಿಪ್ಸ್ ಕೂಡ ನಾನು ಕೊಡ್ತೀನಿ. ನಿಮಗೆ ಆ ರೀತಿಯ ವಿಡಿಯೋಗಳು ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನ್ನ ಕೇಳಿ, ನನಗೆ ತಿಳಿದಿರೋಷ್ಟು ಮಟ್ಟಿಗೆ ನಿಮಗೆ ಹೇಳ್ತೀನಿ. ನನಗೇನು ಗೊತ್ತಿದೆ ಅಥವಾ ನಂಗೆ ಗೊತ್ತಿಲ್ಲದಿರೋದನ್ನು ನಾನು ಕೇಳಿ ತಿಳ್ಕೊಂಡು ನಿಮಗೆ ತಲುಪಿಸೋವಂಥ ಕೆಲಸನ ಮಾಡ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ. ಮೌರ್ಯರ ಆಡಳಿತ ಪದ್ಧತಿಯನ್ನು ವಿವರಿಸಿ. ಅರಬ್ಬರ ಸಿಂಧ್ ದಾಳಿಯ ಪರಿಣಾಮಗಳನ್ನು ಚರ್ಚಿಸಿ. ಇಲ್ಲಿ ನಾನು ಕ್ವಶನ್ ಪೇಪರ್ನ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ಯೂಸ್ ಆಗ್ಬೋದು. ನೀವು ಈ ಕ್ವಶನ್ಸ್ನ ರೆಫರ್ ಆಗಿ ಇಟ್ಕೊಂಡು ನೀವು ಇದನ್ನು ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಈ ನೆಕ್ಸ್ಟ್ ಬಂದು 15 ಮಾರ್ಕ್ಸು ಕ್ವಶನ್ಸು ಫ್ರೆಂಡ್ಸ್. ಪ್ರಾಚೀನ ಭಾರತದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವವನ್ನು ಪರಿಶೀಲಿಸಿ. ಪ್ರಾಚೀನ ಭಾರತದಲ್ಲಿ ಮಹಾಜನಪದಗಳನ್ನು ಚರ್ಚಿಸಿ. ಇದು ತುಂಬ
ಚೆನ್ನಾಗಿ ಅಂದರೆ ಮಹಾಜನ ಪದಗಳ ಬಗ್ಗೆ ನಾವಿಲ್ಲಿ ಬರೀಬೇಕಾಗುತ್ತೆ. ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಸಾಧನೆಗಳನ್ನು ಮೌಲ್ಯೀಕರಿಸಿ ಶ್ರೀ ವೈಷ್ಣವ ಧರ್ಮದ ಬೆಳವಣಿಗೆಗೆ ಹೊಯ್ಸಳ ವಿಷ್ಣುವರ್ಧನ ಕೊಡುಗೆಗಳನ್ನು ಮೌಲ್ಯೀಕರಿಸಿ. ಇಲ್ಲಿ ವಿಷ್ಣುವರ್ಧನನ ಬಗ್ಗೆ ನಾವು ಇಲ್ಲಿ ಬರೀಬೇಕಾಗುತ್ತೆ. ಇದು ಒಂದು ಫುಲ್ಲು ಕ್ವಶನ್ ಪೇಪರ್ ಆಗಿತ್ತು ಫ್ರೆಂಡ್ಸ್. 5 ಮಾರ್ಕ್ಸು, 10 ಮಾರ್ಕ್ಸು, 15 ಮಾರ್ಕ್ಸು. ಇಲ್ಲಿ ಕೊಟ್ಟಿರೋ ಕ್ವಶನ್ಗಳು ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಅದು 5 ಮಾರ್ಕ್ಸ್ ಇರೋದು 10 ಮಾರ್ಕ್ಸ್ ಆಗಿರ್ಬೋದು, 10 ಮಾರ್ಕ್ಸ್ ಇರೋದು 15 ಮಾರ್ಕ್ಸ್ ಆಗಿರ್ಬೋದು. ಆದರೆ ಕ್ವಶನ್ಸ್ನ ಅವರು ಡಿಫ್ರೆಂಟಾಗಿ ಕೇಳಿರ್ತಾರೆ ಅಷ್ಟೇ. ಅದನ್ನು ನಾವು ಇಲ್ಲಿ ಪ್ರಿಪೇರ್ ಆಗಿರ್ತೀರಿ, ಅದನ್ನು ಸ್ವಲ್ಪ ನಾವು ಬ್ರೀಫಾಗಿ ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟು ಕ್ವಶನ್ ಪೇಪರ್ 2 ಮಾಡೆಲ್ ಕ್ವಶನ್ ಪೇಪರ್ 2 ಇದೆಲ್ಲ ಫ್ರೆಂಡ್ಸ್, ಇದು ತೋರಿಸ್ತೀನಿ ನೋಡಿ. ನೀವು ನಿಮ್ಮ ಈ ವಿಡಿಯೋನ ರೆಫರ್ ಆಗಿ ಇಟ್ಕೊಂಡು ನೀವು ಕ್ವಶನ್ಸ್ನ ನೀವು ಬರ್ಕೋಬೋದಾಗಿರುತ್ತೆ. ನಾನು ಆ ರೀತಿಯೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಹಿಮಾಲಯ ಪರ್ವತ, ನೆಕ್ಸ್ಟು ತಕ್ಷಶಿಲಾ, ಶಾಂತಲಾ ದೇವಿ, ಶಾಸನಶಾಸ್ತ್ರ, ಹುಯೆನ್ ಸಾಂಗ್, ಅಜಂತ. ನೋಡ್ಬೋದು ಯಾವ ಟಾಪಿಕ್ ಮೇಲೆ ಅವರು 5 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳಿದ್ದಾರೆ ಅಂತ. ನೆಕ್ಸ್ಟು ಹರಪ್ಪ ಜನರ ಧಾರ್ಮಿಕ ಸ್ಥಿತಿಗಳ ಬಗ್ಗೆ ಚರ್ಚಿಸಿ. ಇಂದಿನ ಕ್ವಶನ್ ಪೇಪರಲ್ಲಿ ಹರಪ್ಪ ನಾಗರಿಕತೆಯ ನಗರ ಯೋಜನೆ ಬಗ್ಗೆ ಕೇಳಿದ್ರು, ಇಲ್ಲಿ ಧಾರ್ಮಿಕ ಸ್ಥಿತಿಯ ಬಗ್ಗೆ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ ಪೇಪರಲ್ಲಿ ಸಾಮಾಜಿಕ ಸ್ಥಿತಿ ಬಗ್ಗೆ ಕೇಳ್ಬೋದು, ಇನ್ನೊಂದು ಕಡೆ ಆರ್ಥಿಕ ಸ್ಥಿತಿ ಬಗ್ಗೆ ಕೇಳ್ಬೋದು. ನಾವು ಹರಪ್ಪ ಅಂತ ನಾಗರಿಕತೆ ಬಗ್ಗೆ ಓದುವಾಗ ಈ ಪ್ರತಿಯೊಂದು ಅಂಶಗಳನ್ನು ಇಲ್ಲಿ ನಾವು ಓದ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಕ್ರಿಸ್ತ ಶಕ ಪೂರ್ವ 6ನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳನ್ನು ತಿಳಿಸಿ. ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳೇನು ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ. ಮಹಾವೀರನ ಬೋಧನೆಗಳು ಮತ್ತು ಜೀವನವನ್ನು ತಿಳಿಸಿ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇಂದಿನ ಪೇಪರಲ್ಲಿ ಬುದ್ಧನ ಬೋಧನೆಗಳು ಮತ್ತು ಜೀವನನ ಕೇಳಿದರು. ಈ ಕ್ವಶನ್ ಪೇಪರಲ್ಲಿ ಮಹಾವೀರನ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು ಮಹಮ್ಮದ್ ಗೋರಿಯ ದಿಗ್ವಿಜಯಗಳನ್ನು ಚರ್ಚಿಸಿ. ಹರ್ಷವರ್ಧನನ ಕೊಡುಗೆಗಳನ್ನು ಮೌಲ್ಯೀಕರಿಸಿ. ಇಂದಿನ ಕ್ವಶನ್ ಪೇಪರಲ್ಲೂ ಕೂಡ ಹರ್ಷವರ್ಧನನ ಬಗ್ಗೆ ಕೇಳಿದರು. ಏನು ಕೇಳಿದರು ಅಲ್ಲಿ ಅಂತಂದರೆ, ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರು. ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರು. ಇಲ್ಲಿ ಏನು ಕೇಳಿದ್ದಾರೆ, ಹರ್ಷವರ್ಧನ ಕೊಡುಗೆಗಳನ್ನು ಮೌಲ್ಯೀಕರಿಸಿ ಅಂತ ನೆಕ್ಸ್ಟ್, ಪ್ರಾಚೀನ ಭಾರತದ ಅಧ್ಯಯನಕ್ಕೆ ಸಾಹಿತ್ಯಾಧಾರಗಳ ಮಹತ್ವವನ್ನು ತಿಳಿಸಿ. ಇದು ಬಂದು 15 ಮಾರ್ಕ್ಸ್ ಕ್ವಶನ್ನು ಫ್ರೆಂಡ್ಸ್. ಇಲ್ಲಿ 4 ಕ್ವಶನ್ಸ್ ಇರುತ್ತೆ, ಇದರಲ್ಲಿ ನಾವು 2 ಕ್ವಶನ್ನ ನಾವು ಬರಿಬೇಕಾಗತ್ತೆ. ನೆಕ್ಸ್ಟು, ಭಾರತದ ಇತಿಹಾಸದಲ್ಲಿ ಅಶೋಕನ ಸ್ಥಾನವನ್ನು ನಿರ್ಧರಿಸಿ. ಭಾರತೀಯ ಇತಿಹಾಸದಲ್ಲಿ ಅಶೋಕನ ಸ್ಥಾನ ಏನು, ಅವನು ಯಾವ ರೀತಿ ಧರ್ಮ ಪ್ರಚಾರ ಮಾಡ್ದ ಆಗಿರ್ಬೋದು, ಅಥವಾ ಅವನ ಆಡಳಿತ ಹೇಗಿತ್ತು, ಅವನು ಯಾವ ರೀತಿ ತನ್ನ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋದ ಅನ್ನೋದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಗೆ ಕನಿಷ್ಕ ಕೊಡುಗೆಗಳನ್ನು ವಿವರಿಸಿ. ಭಾರತೀಯ ಸಂಸ್ಕೃತಿಗೆ ಕನಿಷ್ಕರ ಕೊಡುಗೆ ಅಂದರೆ ಕನಿಷ್ಕನ ಕೊಡುಗೆಗಳು ಏನೇನು, ಅವನ ನಾಣ್ಯದ ಪರಿಚಯ ಮಾಡಿದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ನಾವು ಇಲ್ಲಿ ಬರ್ಕೊಂಡು ಹೋಗ್ಬೋದು. ಕಲ್ಯಾಣ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ಮೌಲ್ಯೀಕರಿಸಿ. ಇಲ್ಲಿ ಕಲ್ಯಾಣ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ಮೌಲ್ಯೀಕರಿಸಬೇಕು. ಇದು 2 ಕ್ವಶನ್ ಪೇಪರ್ ಆಯಿತು ಫ್ರೆಂಡ್ಸ್. ಇದು ಮೂರನೆಯ ಮಾಡೆಲ್ ಕ್ವಶನ್ ಪೇಪರು. ನಿಮಗೆ ಇಲ್ಲಿ 3 ಕ್ವಶನ್ ಪೇಪರ್ಸು ಇಲ್ಲಿ ನಿಮಗೆ ಸಿಕ್ಕಿದೆ ಅಂತಲೇ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಪ್ರಾಕ್ತಾನ ಆಧಾರಗಳು, ಮಹಾಕಾವ್ಯಗಳು ಅಂತಂದರೆ ಇಲ್ಲಿ ನೀವೇನು ಬರಿಬೇಕು ಅಂದರೆ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಇಲ್ಲಿ ನಾವು ಬರಿಬೇಕಾಗತ್ತೆ. ನೆಕ್ಸ್ಟು ಗಾಂಧಾರ ಕಲೆ ಅಂದರೆ ಏನು, ಇದು ಕನಿಷ್ಕನ ಕಾಲದಲ್ಲಿ ಪರಿಚಯ ಆದಂಥ ಕಲೆಯಾಗಿದೆ ಫ್ರೆಂಡ್ಸ್. ಇದು ಗಾಂಧಾರ ಕಲೆ ಆಗಿರ್ಬೋದು, ಅಮರಾವತಿ ಕಲೆ ಆಗಿರ್ಬೋದು, ಮತ್ತು ಮಥುರಾ ಕಲೆ, ಈ 3 ಕಲೆಗಳು ಕನಿಷ್ಕನ ಕಾಲದಲ್ಲಿನೇ ಪರಿಚಯ ಆಗಿದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಅರ್ಶನ ಧಾರ್ಮಿಕ ಸಭೆಗಳು. ಇಲ್ಲಿ ನೋಡ್ಬೋದು, ಎಲ್ಲ ಕ್ವಶನ್ ಪೇಪರಲ್ಲೂ ಅರ್ಶನ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಅರ್ಶನ ಬಗ್ಗೆ ಫಸ್ಟ್ ಏನು ಕೇಳಿದ್ರು, ಅವನ ಸಾಧನೆ ಕೇಳಿದ್ರು. 2ನೇ ಕ್ವಶನ್ ಪೇಪರಲ್ಲಿ ಅವನ ಕೊಡುಗೆಗಳನ್ನು ಕೇಳಿದ್ದಾರೆ. ಇಲ್ಲಿ 3ನೇ ಕ್ವಶನ್ ಪೇಪರಲ್ಲಿ ಅರ್ಶನ ಧಾರ್ಮಿಕ ಸಭೆಗಳ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು ಅರಬ್ಬರ ದಾಳಿಗಳು. ಈಗ ನಮ್ಮ ಭಾರತದ ಮೇಲೆ ಅರಬ್ಬರ ದಾಳಿಗಳು ಅಂತಂದರೆ ಗ್ರೀಕರು, ಪರ್ಷಿಯನ್ನರು ನಮ್ಮ ಭಾರತದ ಮೇಲೆ ದಾಳಿ ಮಾಡಿದಾಗ ನಮ್ಮ ಭಾರತದಲ್ಲಿ ಯಾವ ಬದಲಾವಣೆಗಳಾಯಿತು ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಗೌತಮಿ ಪುತ್ರ ಶಾತಕರ್ಣಿ ಅವರ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆಗಳು. ನೆಕ್ಸ್ಟು ಭಾರತೀಯ ಸಂಸ್ಕೃತಿಯ ಮೇಲೆ ಇಂಡೋ ಗ್ರೀಕರು ಮತ್ತು ಪರ್ಷಿಯನ್ನರ ಆಕ್ರಮಣಗಳ ಪರಿಣಾಮಗಳನ್ನು ತಿಳಿಸಿ. ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಏಷ್ಯಾದ ರಾಷ್ಟ್ರಗಳಲ್ಲಿ ಭಾರತ ಸಂಸ್ಕೃತಿ ವಿಸ್ತರಣೆಯ ಕುರಿತು ಬರೆಯಿರಿ. ಬಂಗಾಳದ ಇತಿಹಾಸದಲ್ಲಿ ಧರ್ಮಪಾಲನ ಸ್ಥಾನವನ್ನು ನಿರ್ಧರಿಸಿ. ಇದು 15 ಮಾರ್ಕ್ಸ್ ಕ್ವಶನ್ ಫ್ರೆಂಡ್ಸ್. ಹರಪ್ಪ ಸಂಸ್ಕೃತಿಯ ನಗರ ಯೋಜನೆಯನ್ನು ವಿಶ್ಲೇಷಿಸಿ. ಚಂದ್ರಗುಪ್ತ ಮೌರ್ಯರ ದಿಗ್ವಿಜಯಗಳನ್ನು ಚರ್ಚಿಸಿ. ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳನ್ನು ಮೌಲ್ಯೀಕರಿಸಿ. 2ನೇ ಪುಲಕೇಶಿಯ ಜೀವನ ಮತ್ತು ಸಾಧನೆಗಳನ್ನು ಪರಿಶೀಲಿಸಿ.
ಈ ರೀತಿ ನಾವು ಒಂದು ಕಡೆ ಎಲ್ಲ ಕ್ವಶನ್ಗಳನ್ನ ಒಂದು ಕಡೆ ಬರ್ಕೊಂಡಾಗ ಏನಾಗುತ್ತೆ ಫ್ರೆಂಡ್ಸ್, ನಾವು ಓದೋದಕ್ಕೆ ಕೂಡ ಈಸಿ ಆಗುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಇದರಿಂದ ಆಗುವಂಥ ಯೂಸಸ್ ಅಂದರೆ ಪ್ರಯೋಜನಗಳೇನು ಅಂತ ನಾನು ಹೇಳಿದ್ದೆ. ಸೊ ಮತ್ತೆ ಅದನ್ನೇ ಹೇಳಿದ್ರೆ ಇಲ್ಲಿ ಮತ್ತೆ ಅದನ್ನೇ ಹೇಳೋ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇದು ಕ್ವಶನ್ ಪೇಪರ್ ಅಂದರೆ ಸಬ್ಜೆಕ್ಟು ಎರಡನೇದು ಅಂದರೆ ಪ್ರಾಚೀನ ಭಾರತದ ಇತಿಹಾಸ ಕ್ರಿಸ್ತಶಕ 2006 ವರೆಗೆ ಈ ಸಬ್ಜೆಕ್ಟ್ ಮೇಲೆ ಏನೇನೋ ಕ್ವಶನ್ಸ್ ಕೇಳಿದ್ರು ಅಂತ ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಎಲ್ಲ ಕ್ವಶನ್ಸ್ ನಾನು ಈ ರೀತಿಲಿ ಬರ್ಕೊಂಡಿರೋದನ್ನು ನಿಮ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾನು ಕೂಡ ಓದೋದು ಕೂಡ ಈಸಿ ಆಯಿತು. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ಕೂಡ ಹೊಸ ಹೊಸ ವೀಡಿಯೋಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.